ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ರಿ ಅಷ್ಟೇ. ಹನುಮಂತಣ್ಣ ಇದ್ದಂಗಿಕ್ಕಿ. ಅವ್ರಿಗೆ ನಾವು ಕಷ್ಟ ಕೊಡೋದ್ರಾಗ ಏನ್ ಲಾಭ ಐತಿ ಹೇಳ? 100ಕ್ಕೆ 200% ನನಗೆ ಖುಷಿ ಐತಿ. ಗುಣದಾಗ ರೂಪದಾಗ ಎಲ್ಲರಿಗೂ ಬರ್ರಿ ಹೋಗ್ರಿ ತಿನ್ರಿ ಉಣ್ರಿ ಯಾವ ಭಾವನಾ ಬಿ ಇಲ್ಲಪ್ಪ ನಿನಗೈತೆ. ಏನೇ ನನಗೆ ಅಡಿಗೆ ಬರ್ಲಿಲ್ಲ ಅಂದ್ರೆ ನನಗೆ ಅದು ತಿನ್ನಂಗ ಆಗೈತ್ರಿ ಅಂದ್ರೆ ಪಟ್ಟಣ ಮಾಡಿಕೊಟ್ಟಿರ್ತಾರ. ನಿಮ್ಮ ಮಾವಾರ ಹೆಂಗ? ನಿಮ್ಮ ಮಾವಾರ ಏನ್ರ ಅಂತಾರೇನೋ ಬೈತಾರೇನೋ? ಹೆಂಗ ಅನ್ಸತ್ ನಿನಗೆ ಈಗ ನಾ ಹಿಂಗ್ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು? ದೊಡ್ಡ ಸೊಸಿ ಬಿ ಅಷ್ಟ, ಸಣ್ಣ ಸೊಸಿ ಬಿ ಅಷ್ಟ. ಇದು ನಮ್ಮ ಪರ್ಸನಲ್ ಒಪಿನಿಯನ್ ಅಷ್ಟೇ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ಲಾಗು ಏನಂತ ಆಲ್ರೆಡಿ ನೋಡಿರ್ತೀರಿ. ನಾವು ಒಂದ್ಸಲ ಹೇಳ್ಬೇಕಂದ್ರ ಅತ್ತಿ ಸೊಸಿ, ಒಂದ್ ನಿಮಿಷ ಸುಮ್ಮನೆವ, ಒಂದ್ ನಿಮಿಷ ಸೈಲೆಂಟ್ ಆಗ್ರವ. ಹುಡ್ರ ಗದ್ಲಾಟ್ ಹಿಂಗಿರತೈತೆ ಮನ್ಯಾಗ ದಿನ. ಅತ್ತಿ ಸೊಸಿನ ನೋಡಿರ್ತೀರಿ. ಅತ್ತಿ ಸೊಸಿ ಜೋಡಿ ಭಾಳ ಮಂದಿಗೆ ಇಷ್ಟ ಆಗೈತಿ. ಇದ್ರ ಇಂಥ ಅತ್ತಿ ಸೊಸಿ ಇರ್ಬೇಕು, ಇದ್ರ ಅಂತ ಅತ್ತಿ ಇರ್ಬೇಕು, ಇದ್ರ ಇಂಥ ಸೊಸಿ ಇರ್ಬೇಕು, ನಿಮ್ಮಂಗಿರ್ಬೇಕು ಅತ್ತಿ ಸೊಸಿ ಅಂದ್ರೆ ಭಾರಿ ಚಲೋ ಅದಿರಿ. ಹಂಗೆ ಹಿಂಗೆ ಕಮೆಂಟ್ಸು ನೋಡಿರ್ತೀವಿ, ಎಲ್ಲರೂ ಕಮೆಂಟ್ ಹಂಗೆ ಹಾಕಿರ್ತೀರಿ. ಭಾಳ ಮಂದಿಗೆ ಇಷ್ಟ ನಮ್ಮ ದೀಪಾ ಮತ್ತು ನಮ್ಮ ಮಮ್ಮಿ ಜೋಡಿ ಅತ್ತಿ ಸೊಸಿ ಅಂದ್ರೆ ಹಿಂಗಿರ್ಬೇಕಂತ. ಈ ಅತ್ತಿ ಸೊಸಿ ರಿಯಲ್ ಆಗಿ ಹೆಂಗೆ, ಅತ್ತಿ ಸೊಸಿ ವಿಡಿಯೋ ಒಳಗೆ ಅಷ್ಟೇ ಹಿಂಗೆ, ಏನು ರಿಯಲ್ ಆಗಿನೂ ಹಿಂಗೋ ಮತ್ತು ಹೆಂಗೋ, ಆ ಡೌಟ್ಸ್ನ ಇವತ್ತು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ವಶನ್ಸ್ಗಳ್ನ ಅವರಿಗೂ ಕೇಳು. ಮತ್ತೆ ಅಂದ್ರೆ ಹೆಂಗಿರ್ಬೇಕು, ಸೊಸಿ ಅಂದ್ರೆ ನಿನಗೆ ಹೆಂಗಿರಬೇಕು ಅಂತ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಮು. ಒಂದು ಸ್ವಲ್ಪ ಅವ್ರವ್ರೊಳಗೆ ಏನೇನು ಅಭಿಪ್ರಾಯಗಳು ಅದಾವು ಅದನ್ನು ತಿಳ್ಕೊಳಮು. ಒಂದು ಸ್ವಲ್ಪ ಜಗಳ ಹಚ್ಚಕ್ಕೆ ಟ್ರೈ ಮಾಡಮು, ಒಂದು ಸ್ವಲ್ಪ ಫನ್ ಮಾಡಮು. ಬರ್ರಿ ಸ್ಟಾರ್ಟ್ ಮಾಡಮು. ಅತ್ತಿ ಅಲ್ಲಿ ಮುಕ್ಕೊಂಡ ಎಬ್ಬಿಸ್ಬೇಕು ಈಗ ಹೋಗಿ. ನೀ ವಿಡಿಯೋ ಮಾಡುವಾಗ ಹೇಳು, ನಾ ಎದ್ದೇಳ್ತೀನಿ ಅಂತ ಹೇಳ್ಯಾರ. ಸೊಸಿ ಏನು ಮಾಡಕತ್ತಾಳ? ಪಾರ್ಲೆ ಬಿಸ್ಕಿಟ್ ತಿನ್ನಕತ್ತಾಳ. ಸೊಸಿ ಪಾರ್ಲೆ ಬಿಸ್ಕಿಟ್ ತಿನ್ನಕತ್ತಾಳ. ಈಗ ಈ ಕಡೆ ಹೂವ ಅಡಿಮೆ ಅಲ್ಲ ಹೂವ, ನೀ ಇಟ್ಕೊಂಡಿಲ್ಲ ಹೂವ? ಯಾಕೆ ಯಾಕೆ ಹೂವ ಇಲ್ಲ? ಅಲ್ಲಿ ಮ್ಯಾಗ ಅದ ನೋಡಿ, ಹರ್ಕೋಗ. ನಿನಗೆ ಯಾರು ಕೊಟ್ರ? ನಿನಗೆ ಯಾರು ಕೊಟ್ರ? ಮತ್ತೆ ಆಕಿಗೆ ಸ್ವಲ್ಪ ಕೊಡ್ಬೇಕಿಲ್ಲ? ಇರ್ಲಿ ಬಿಡು. ಬಾ ರೆಡಿನಾ? ನಾನು ಒಬ್ಬ ವೀಕ್ಷಕನಾಗಿ, ಪ್ರೇಕ್ಷಕನಾಗಿ, ಇಲ್ಲಿ ಮನ್ಯಾಗ ಒಬ್ಬ ನಾನು ಸದಸ್ಯನಾಗಿ ನಾನು ನೋಡೀನಿ ಅತ್ತಿ ಸೊಸಿ ಹೆಂಗಂತ. ಇವ್ರು ಏನಾರ ಸುಳ್ಳು ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ ಅದನ್ನು. ಹಂಗೆ ಏನು ಹೇಳಕ್ ಬರಂಗಿಲ್ಲಲ್ಲ? ಏನು ಯಾವುದು ಚಂದಾಗಿ ಹೇಳಕ್ ಬರಲ್ಲ ನನಗೆ. ಚಂದ ನಿಮ್ಮ ಅತ್ತಿ ಬಗ್ಗೆ ಹೇಳಂದ್ರ ಮತ್ತ ಇಲ್ಲಂದ್ರ ಏನಾರ ಹಿಂಗ್ ಕೇಳ್ತಿಲ್ಲ, ಹಂಗೆ ಹೇಳಕ್ ಬರಲ್ಲ. ನಾನೇ ನಿಂದು ಇಂಟರ್ವ್ಯೂ ತೊಗೊಳಕತ್ತಿಲ್ಲ. ನಾರ್ಮಲ್ ಆಗಿ ನಾವು ವಿಡಿಯೋಸ್ ಒಳಗೆ ಲಾಗ್ ಒಳಗೆ ಹೆಂಗೆ ಮಾತಾಡ್ತೀವಿ ಅದನ್ನೇ ಮಾತಾಡಿ. ಬಾ ಬರೀ ಗೈಸ್, ಇನ್ನೊಂದ್ಸಲ ಕೇಳೋಮ್ ಏನಂತಾರ ಅಂತ ಹೇಳಿದ್ದೆ. ಏನು ವಿಡಿಯೋ ಅಂತ ಅಂದ್ರೆ, ನೀವು ಅತ್ತಿ ಸೊಸಿ ಕರೆನೇ ಇಷ್ಟು ಜೀವ ಇದೀರ, ವಿಡಿಯೋ ಒಳಗೆ ಅಷ್ಟೇ ಹಿಂಗಿರ್ತೀರ. ತಡಿ ನೀವು ಹೇಳ್ಬೇಡೇನು. ಒಂದು ಸ್ವಲ್ಪ ನಾನು ನಿನಗೆ ಪ್ರಶ್ನೆಗಳು ಕೇಳ್ತೀನಿ. ಸೊಸಿ ಅಂದ್ರೆ ನಿನಗೆ ಹೆಂಗಿರ್ಬೇಕು, ನಿನ್ನ ಸೊಸಿ ಹೆಂಗದಾಳ, ಸೊಸಿ ಅಂದ್ರೆ ಹೆಂಗೆ ಏನು ಅಂತ ನಿನಗೆ ಗೊತ್ತಿದ್ದಷ್ಟು ನೀ ಹೇಳು. ನೀವು ಹೆಂಗದಿರಿ ಅದನ್ನ ಹೇಳು. ನಾ ಕ್ವಶನ್ ಏನೇನು ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ರಿ ಅಷ್ಟೇ, ಆಯಿತಾ? ಬರ್ಲಿ ತಡಿ ಆಯ್ತೀನಿ. ಹಿಂಗೆ ಬಂದು ನೋಡಿ ಫಸ್ಟ್ ಬರ್ತಾಳ. ಓಕೆ. ಅಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ. ಮನೆಗೆ ಮಂದಿ ಬಂದಾರ, ಸ್ವಲ್ಪ ಮಾತಾಡು ಕಚ ಸೌಂಡ್ ಕರೆಕ್ಟಾಗಿ ಕೇಳಲ್ಲ. ಅದಕ್ಕೆ ಇಲ್ಲೇ ಮಾಡು, ಇಲ್ಲೇ ಕುಂದಿರ್ಸಿ ಇಂಟರ್ವ್ಯೂ ತಗೋತೀನಿ. ನಿಮ್ಮದು ಇಂಟರ್ವ್ಯೂ ರೆಡಿ ಆಗ್ಯಾರ ಇಬ್ರು. ಈಗ ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿರಿ ಅಷ್ಟೇ, ಮತ್ತೇನಿಲ್ಲ. ಒಂದು ಕ್ಲಾರಿಟಿ ಮಂದಿಗೆ. ಈಗ ನೀವಿಬ್ಬರು ಹಿಂಗೆ ಹೆಂಗೆ ಹೇಳ್ಬೇಕಂದ್ರೆ, ನಿಮಗೆ ಕೇಳ್ತೀನಿ. ವಿಡಿಯೋಸ್ ಮಾಡ್ತೀರಿ ನೀವಿಬ್ರು, ವಿಡಿಯೋಗಳು ಮಾಡ್ತೀರಿ ಅತ್ತಿ ಸೊಸಿವು. ಹಿಂಗೆ ಒಂದೊಂದ್ರೊಳಗೆ ಪ್ರೀತಿಲೇ ಇರ್ತೀರಿ, ಒಂದೊಂದ್ರೊಳಗೆ ಜಗಳ ಆಡ್ತಿರ್ತೀರಿ, ಒಂದೊಂದು ಹಿಂಗೆ ಫ್ರೆಂಡ್ಲಿಯಾಗಿ ಫ್ರೀಯಾಗಿ ಇರ್ತೀರಿ. ಅತ್ತಿ ಸೊಸಿ ಅಂದ್ರೆ ಹಿಂಗಿರ್ಬೇಕಂತಾರ. ನೀವು ಕರೆನೇ ಹಿಂಗದೀರಾ ಏನು ವಿಡಿಯೋ ಒಳಗೆ ಅಷ್ಟೇ ಹಂಗೆ ಆ್ಯಕ್ಟಿಂಗ್ ಮಾಡ್ತೀರಿ? ಒಬ್ರು ಹೇಳ್ರಿ, ಇಬ್ರು ಹೇಳ್ರಿ ಆನ್ಸರ್. ಫಸ್ಟ್ ಒಬ್ರು ಹೇಳ್ರಿ. ಕರೆನೇ ಅದೀವಪ್ಪ, ಇನ್ನ ಅದ್ರಕ್ಕಿಂತ ಚಲೋ ಅದೀವಿ.
ಇಷ್ಟೇ ಅನ ಹ್ಮ್ ಹನುಮಂತಣ್ಣ ಇದ್ದಂಗೆ ಈಕಿ ಒಂದ ಮಾತುಗಳು ಮುಗಿಸ್ಬಿಟ್ಲು. ಚಲೋ ಅದೀವಿ, ಅದಕ್ಕಿನ ಕ್ಲೋಸ್ ಅದೀವಿ. ಸೂಕ್ತ ಕಾರಣಗಳೊಂದಿಗೆ ಹ್ಮ್. ವಿವರಿಸಿ. ಅವ್ರ ಏನಾರ ಇದ್ರೆ ನನ್ ಮುಂದೆ ಹೇಳ್ತಾರ, ನಾನ್ ಏನಾರ ಅವ್ರ ಮುಂದೆ ಹೇಳ್ತೀವಿ. ಫುಲ್ ಕ್ಲೋಸ್ ಅದೀವಿ, ಫ್ರೆಂಡ್ಲಿ ಅದೀವಿ. ನಾವ್ ಮತ್ತೆ ಮುಂದೆ ಹೇಳ್ಬಾರ್ದು, ಯಾವ್ದಿದ್ರೆ ನಾನು ಸೊಸಿ ಮುಂದೆ ಹೇಳ್ಬಾರ್ದು ಹಂಗಿಲ್ಲ. ಎಲ್ಲಾ ಹೇಳ್ತಾರ, ನಾನು ಎಲ್ಲಾ ಹೇಳ್ತೀನಿ. ಫ್ರೀ ಆಗದಿ. ಫ್ರೀ ಆಗಿದಿರಿ. ವಿಡಿಯೋ ಒಳಗೆ ನಿಮ್ಗೆ ಹೆಂಗ್ ನೋಡ್ತಾರ ಹಂಗೆ ಇದೀರಿ, ಅದಕ್ಕಿಂತ ಚಲೋನೇ ಇದೀರಿ. ನೀ ಹೇಳವ. ನಾನ್ ನೋಡಪ್ಪ, ನನಗೆ ಯಾವಾಗ ನಾನು ಸೊಸಿ ನನ್ನ ಮನೆಗೆ ಯಾವಾಗ ಕಾಲು ಇಟ್ಲು ಅವಾಗ ನನ್ನ ಸೊಸಿ ಅಂತ ಅಗ್ದಿ ಚಲೋ ಇರ್ಬೇಕನ್ನೋದು ನಮಗ್ ಭಾವನಾ. ಇಷ್ಟ, ಮತ್ತೇನಿಲ್ಲ. ಮತ್ತೆ ಈಗ ನೀವ್ ಹಿಂಗೆ ಇದೀರಿ ಏನು ವಿಡಿಯೋ ಒಳಗೆ ಅಷ್ಟೇ ಹಂಗದಿರಿ? ಹಿಂಗೆ ಇದೀರಿ. ನಾ ಏನಾರ ಅಂದ್ರ ಆಕಿ ಸುಮ್ಮಿರ್ತಾಳ, ಆಕಿ ಏನಾರ ಅಂದ್ರ ಆಕಿ ಸುಮ್ಮಿರ್ತಾಳ. ಅಕ್ಕಿ ಏನ್ರ ಅಂದ್ರ ಆಕಿ ಸುಮ್ಮಿರ್ತಾಳ. ಆಕಿ ಏನಾರ ನಾ ಏನಾರ ಅಂದ್ರ ಆಕಿ ಗಪ್ಪಿರ್ತಾಳ. ಆಕಿ ಏನಾರ ಅಂದ್ರ ನಾ ಗಪ್ಪಿರ್ತೀನಿ. ಏನಾರ ಅಂತಾಳ ಅಂದ್ರೆ ಏನಂತ ಇಲ್ಲ, ಅದೇ ನಮ್ದು ಅಡಿಗೆದು ಇದ್ರ ಮಾಡವ ಅದನ್ನ ಮಾಡವ ಅಂತೀನಿ. ಹ್ಞೂ ಅಂತಾಳ. ಮತ್ ನನ್ ಮಾತು ಕೇಳ್ತಾಳ. ಯಾಕಂದ್ರ ನಾನು ಎಲ್ಲಾ ನೋಡೀನಿ. ಅತ್ತಿಗಳಿಗೆ ಸೊಸಿ ಹೆಂಗ್ ನಡ್ಸ್ಕೋತಾರ ಹೆಂಗಿಲ್ಲ ಅನ್ನೋದು ಎಲ್ಲಾ ನಾ ಅವಾಗ ತಿಳ್ಕೊಂಡಿನಿ. ನನಗೂ ಒಂದ್ ಸ್ವಲ್ಪ ಗೊತ್ತೈತಿ. ಅದಕ್ಕ ನಮ್ ಸೋಸ್ತಾರ ಬಂದಾಗ ಅವಕ್ ಹಂಗ್ ಮಾಡ್ಬಾರ್ದು ಅನ್ನೋದು ನಮ್ಗ. ಅಷ್ಟೇ. ಚಂದ ಇಟ್ಕೋಬೇಕು, ಅವ್ರಿಗೆ ಬಂದ್ರು ಚಂದ ಇಟ್ಕೋಬೇಕು. ಅವ್ರಿಗೇನ್ ನಾವು ಕಷ್ಟ ಕೊಡೋದ್ರಾಗ ಏನ್ ಲಾಭ ಐತಿ ಹೇಳ? ಏನು ಲಾಭ ಇಲ್ಲ. ಅವರು ನಾವು ಬೇಕಾದ್ರೆ ಮಾಡ್ಬೋದು, ಇಲ್ಲಿಕಂದ್ರೆ ಸುಮ್ ಬಿಡ್ಬೋದು. ಚಂದ ಇದ್ರೆ ಸಾಕು ಅಷ್ಟ. ನಕ್ಕೋತ ಆಡ್ಕೋತ ಮನ್ಯಾಗ ಖುಷಿ ಇರ್ಬೇಕು, ಅದೇ ನನಗಿಷ್ಟ. ತಾಟ ಮತ್ತೇನು ನಿಂದು? ನಂದೇನೂ ಇಲ್ಲವಾ, ಅಷ್ಟೇ. ನೆಕ್ಸ್ಟ್ ಕ್ವಶನ್ ದೀಪಾಗೆ ಏನಪ್ಪ ನೆಕ್ಸ್ಟ್ ಕ್ವಶನ್ ಅಂದ್ರೆ, ನೀ ಮದುವೆ ಆಗಿ ಹೋಗಿದ್ದೆ ಅಂದ್ರೆ ನಿಮ್ಮ ಅತ್ತಿ ಇಂಥ ಅತ್ತಿ ನಿನಗೆ ಈಗ ಸಿಕ್ಕಾರಲ್ಲ, ಇಂಥ ಹತ್ತಿನೇ ಸಿಗ್ತಿದ್ರು ಏನು? ನೀ ಅವ್ರ ಜೋಡಿ ಹಿಂಗೆ ಇರ್ತಿದ್ಯೋ ಹೆಂಗ ಮುಂದ ಅಂತ ನಿಂದು? ನನಗೂ ಅದೊಂದ್ ಸತಿ ಅನ್ಸೈತಿ. ಈಗ ಬ್ಯಾರೆ ಕಡೆ ಮದ್ವಿ ಮಾಡ್ಕೊಂಡಿನಿ ಅಂದ್ರ ಎಷ್ಟ್ ಸಲ ಹತ್ತಿ ಸಿಗ್ತಿದ್ರೇನಿಲ್ಲ, ಇಷ್ಟು ಸ್ವತಂತ್ರ ಆಗಿ ಇರಾಕ್ ಬಿಡ್ತಿದ್ರೇನಿಲ್ಲ ಅಂತ ನನಗೆ ಒಂದೊಂದ್ಸತಿ ಅನ್ಸುತ್ತ. ಅದಕ್ಕ ಈಗ ಅದು ಇದು ನೋಡ್ಬಾರ್ದಪ್ಪ, ನನ್ಗೆ ಇದೇ ಸಾಕ, ಇಷ್ಟೇ ಸಾಕು, ನನಗೆ ಇದೇ ಸಾಕ, ಇಷ್ಟಿದ್ದು ಸಾಕ ಅಂತ ಅನ್ಸುತ್ತ. ಅನ್ಸುತ್ತ ಚಲೋ ಅನ್ಸುತ್ತ. ಈಗ ನಿಮ್ಮ ಅತ್ತಿ ಸಿಕ್ಕಿದ್ದು ನಿನಗೆ ಎಷ್ಟು ಖುಷಿ ಐತಿ, ಎಷ್ಟು ಬೇಜಾರೈತಿ ಹೇಳ್ಬಿಡು. ಬೇಜಾರಂತೂ 100% ಇಲ್ಲ, 100ಕ್ಕೆ 200% ನನಗೆ ಖುಷಿ ಐತಿ. ಪಕ್ಕ ಇಷ್ಟೇ. ಪ್ರಾಮಿಸ್. ಓಕೆ. ನಿನಗೆ ಯಾವ ನಿನ್ನ ಸೊಸಿ ಸಿಕ್ಕಿದ್ದು ಖುಷಿ ಐತೆ ಏನು ಬೇಜಾರೈತೆ? ಏನು ಇಂಥ ಸೊಸಿ ಸಿಗಬೇಕಿತ್ತು ಇಂಥಕ್ಕೆ ಸಿಕ್ಕಲ್ಲ ಅನ್ನೋದು ಏನರ ಒಂದು ಐತೆ ಏನು ಇಲ್ಲ? ನನಗ ನನ್ನ ಮಕ್ಳಿಗೆ ಬೇಕಂದ್ರೆ ನನಗೂ ಬೇಕ, ಆದ್ರೆ ನನಗೂ ಖುಷಿನೇ. ಅದೇ ಇಂಥ ಸೊಸಿ ಸಿಕ್ಕಿದ್ ನಿನ್ ಖುಷಿ ಐತೆ ನೀನ ಬೇರೆ ತರ ಸೊಸಿ ನೀ ಬೇಕಂತ ಅನ್ಸಿತ್ತ? ನೀ ಆರ್ಸಿ ಮಾಡ್ಕೊಂಡಿಲ್ಲ, ಅದೇ ಖುಷಿ ದೊಡ್ಡದೈತ್. ನಂದು ಬಿಡ್ಬೇ, ಅದೇ ಖುಷಿ. ನಿನಗ ಈಕಿ ಸಿಕ್ಕಿದ್ದು ಆಗೈತಿ ಆತ, ಈಕಿ ನಿನಗ ಇಷ್ಟ ಅದಾಳ, ಏನ್ ಇನ್ನೊಂದ್ ಸ್ವಲ್ಪ ಹಿಂಗ್ ಇರ್ಬೇಕಿತ್ತು ಅಂತ ಯಾವಾಗಾರ ಅನ್ಸೈತೆ? ಏನೇನೇನು ಅನ್ಸಿಲ್ಲ ನನಗ. ನಾನು ಇಂತಕಿನೇ ಸೊಸಿ ಸಿಗ್ಬೇಕನ್ನುತ್ತ ನಾನು ಕನಸು ಕಂಡ್ಕೊತಿದ್ದೆ. ಇಂತಕಿನೇ ಅಂದ್ರ ಹೆಂಗದಾಳ? ಎಂತಕಿ ಕನ್ಸ್ಕೊಂಡಿದ್ದೀನಿ ಹೆಂಗಿರ್ಬೇಕಂತ? ಅದೇ ಹೆಂಗಿರ್ಬೇಕಂತ ಕನ್ಸ್ಕೊಂಡಿದ್ ಹೇಳ. ಇಂತಕೆ ಇರ್ಬೇಕಂತ ನಮ್ಮ ಅದು ಸುಳ ತೆರಿ ತಿನ್ಬೇಡ, ಚಂದ ಐತಿ ಸುಮ್ ಬಂದ್ ಮಾಡ ಕಡೆ ಅಲ್ವೇ. ಹಿಂಗ ಇರ್ಬೇಕಂತ ಕನ್ಸ್ಕೊಂಡಿದ್ದೆ ಅಂದಿಲ್ಲ, ಅದೇ ಹೆಂಗಿರ್ಬೇಕಂತ ಕನ್ಸ್ಕೊಂಡಿದ್ದೆ. ಈಗ ಹೆಂಗದ? ಚಂದ ಅದಾವ ಇಲ್ಲ, ಮತ್ತೇನ್ ಬೇಕು? ಬರೇ ಚಂದ ಇದ್ರೆ ಮುಗಿತಾನ? ಗುಣದಾಗ ರೂಪದಾಗ ಎಲ್ಲಾರಿಗ ಬರ್ರಿ ಹೋಗ್ರಿ ತಿನ್ರಿ ಉಣ್ರಿ ಕುಂದ್ರಿ. ಯಾರು ಬಂದವ್ರಿಗೆ ಪಟಕನ್ ಯಾರಿಗೆ ಚಾ ಮಾಡಂದ್ರೆ ಚಾ ಮಾಡ್ಕೊಡ್ತಾಳ. ಈಗ ಏನಾರ ಅಡಿಗೆ ಮಾಡವ ಅಂದ್ರ ಅಡಿಗೆ ಮಾಡ್ತಾಳ. ಯಾರ ಬಂದವ್ರಿಗೆ ಹೋಗವ್ರಿಗೆ ಬರ್ರಿವ ಅಂತಾಳ. ಮತ್ತಿನ ಏನ್ ಬೇಕು? ಸಾಕನ ಇಷ್ಟೇ. ನಿನಗ್ ಚಂದಾಗ ನೋಡ್ಕೋತಾಳ, ನನಗ್ ಚಂದಾಗ ನೋಡ್ಕೋತಾಳ. ಇಷ್ಟಿದ್ರೆ ಸಾಕನ? ಮತ್ತೆ ಹಂಗಿರ್ಬೇಕು ಹಿಂಗಿರ್ಬೇಕು ಏನಿಲ್ಲ? ಏನಿಲ್ಲ, ಯಾವ ಭಾವನಾ ಬಿ ಇಲ್ಲಪ್ಪ ನಿನಗತೆ. ನಾನ್ ಮಾಡಿಲ್ವೇ ನಿಮಗ? ನಂದೇನ್ ಭಾವನಾ ಐತಿ? ನಿನ್ ಭಾವನಾ ಏನೂ ಇಲ್ಲ. ನಮ್ಗ ಹೇಳಾಕ್ ನಿಂದ್ರಿಸಿಯಲ್ಲ ಈಗ. ಇರ್ಲಿ. ಯಾವಾಗಾರ ನೀವು ಜಗಳ ಆಡಿದ್ದು ಐತೇನು? ಇಲ್ಲಪ್ಪ, ಸುಮ್ ಸಣ್ಣ ಪುಟ್ಟ ಜೀವನದಾಗ ಇಲ್ಲ. ಆಕಿ ಏನ ಹೇಳಾಕತ್ತಿದ್ಲು, ಮಾತಾಡದ ಅಷ್ಟೇ ಇರ್ತೈತಿ, ಮತ್ ಕೂಡ್ಬಿಡ್ತೀವಿ ನಾವು. ಸಣ್ಣ ಪುಟ್ಟನು ಇಲ್ಲ ಅಂದ್ರೆ ಹೆಂಗ? ಸಣ್ಣ ಪುಟ್ಟ ಇರತ್ತವ. ಏನಂತ ಜಗಳ ಮಾಡೋಣ? ಅಲ್ಲ, ಸಣ್ಣ ಪುಟ್ಟಾರ ಒಂದ್ ಸಣ್ಣವ್ರ ಇರ್ತಾವ, ಇಲ್ಲ ಸ್ವಲ್ಪ
ಏನ್ರ ಪಟಕ್ಕನ ನೀನ ಅನ್ನೋದಾರ ಹಿಂಗ ಹೋಗ್ರಿ ನಿಮ್ ಆಗಲ್ರಿ ಅನ್ನೋದ್ ಅಕ್ಕಿ ಹಂಗ ಆತರ ಅದು ಆಟ ಅದು ಏನ್ ಸಂಬಂಧ ಪಡಂಗಿಲ್ಲ ಅದು ನನಗ ಅಂತದೆಲ್ಲ ಸಂಬಂಧ ಪಡಂಗಿಲ್ಲ ಅದು. ಯಾಕಂದ್ರ ಅವು ಗೊತ್ತಾಗ್ಲಾರ್ದ ಅಂತಾವ, ಅದಕ್ಕೆ ಗೊತ್ತಾಗಂಗಿಲ್ಲ ಅಂತೇಳಿ ನಾನು ಗೊತ್ತಾಗ್ತೀನಿ ಇಟ್ಟ. ಯಾಕಂದ್ರ ಅವು ಭಾಳ ಕೆಲಸ ಹೆಚ್ಚಾತಂದ್ರ ನಾನು ಇಟ್ಟು ಮಾಡ್ತೀನಿ, ಆಕಿನ ಇಟ್ಟು ಮಾಡ್ತಾಳ. ನನ್ಗ ಭಾಳ ಆಗನ ಪಾಪ ಜೀವ ಮರ ನಾನು ಮಾಡ್ತೀನಿ ಅಷ್ಟ, ಆಕಿನೂ ಮಾಡ್ತಾಳ. ನಿನ್ ಕೆಲಸ ಹಚ್ತಾಳ ಹಚ್ಚಲ್ಲ? ಮತ್ ಮನ್ಯಾಗ ಅಂದ್ರೆ ಎಲ್ಲಾರು ಮಾಡಬೇಕು. ನೀ ಮಾಡ್ತಿ, ನೀ ಆಗಿ ಮಾಡೋದು ಬೇರೆ, ಅಕ್ಕಿ ಇದು ಮಾಡ್ರಿ ಅನ್ನೋದು ಬೇರೆ. ಆಕಿನೂ ಮಾಡ್ತಾಳ. ಅಲ್ಲ ಅಕ್ಕಿ ಇದನ್ ಮಾಡ್ರಿ ಅದನ್ ಮಾಡ್ರಿ ಅಂತ ಏನ್ರ ಅಂತಾಳ ನಂದೆ. ಅನ್ನಂಗಿಲ್ಲಪ್ಪ ನನಗೆ ಯಾಕಂತ ಅನ್ನಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗಮು. ನೆಕ್ಸ್ಟ್ ಕ್ವಶನ್ ದೀಪಾಗ್ ಹೋಗುತ್ತಾ. ದೀಪಾ ಅಡ್ಗಿ ಗಿಡ್ಗಿ ಏನ್ರ ಮಾಡಿದಾಗ, ಏನ್ರ ತಿನ್ನಾಕ ಮಾಡಿದಾಗ, ಇಲ್ಲ ಮನ್ಯಾನ ಏನ್ರ ಕೆಲಸ ಮಾಡಿದಾಗ ಹಿಂಗ್ಯಾಕ್ ಮಾಡಿದಿ ಹಂಗ್ಯಾಕ್ ಮಾಡಿದಿ, ಇದು ಅಡಿಗೆ ಚಲೋ ಆಗಿಲ್ಲ ಅಂತ ಅಡಿಗೆಗ ಕೆಲ್ಸಕ್ಕೆ ಹೆಸರಿಟ್ಟಿದ್ದು ಏನಾರ ಐತೇನ? ಇಲ್ಲ, ಏನೇ ಹೆಸರು ಇಟ್ಟಿಲ್ಲ. ನಾನೇ ಒಂದೊಂದ್ಸತಿ ಏನಾರ ಕಡಿಮೆ ಆದ್ರೂ ಅವ್ರು ನನಗೆ ಹೇಳಾರ ಹಾಕೊಂಡ್ ತಿಂದಿದ್ ನಾನು ನೋಡಿ ಒಂದ್ಸತ. ಆದ್ರೆ ನಾನು ಮುಂದೆ ಹೇಳಂಗಿಲ್ಲ, ಇದು ಕಡಿಮೆ ಆಗೈತಿ ನೋಡವ, ಚಲೋ ಆಗಿಲ್ಲ ನೋಡ ಅಂತ ಅಂದಿಲ್ಲ. ಅವರೇ ಇನ್ನ ಸನ್ಯಾಕದ ಬಿಡು, ಇನ್ನ ಬರಲ್ಲ ಅಂತ ಅಂದು ಅವರೇ ಒಂದೊಂದ್ಸತ ಏನ್ ಕಡಿಮೆ ಇದ್ರು ಹಾಕೊಂಡ್ ತಿಂತಾರ ಅವ್ರು. ಹಂಗ ಅಂದಿಲ್ಲ, ಬೈದಿಲ್ಲ. ನಿನ್ಗೆ ಅಡಿಗೆ ಮಾಡಕ್ ಬರಂಗಿಲ್ಲ, ಯಾವ್ದು ಮಾಡಕ್ ಬರಲ್ಲ, ಇದು ಮಾಡಕ್ ಹಿಂಗ್ಯಾಕ್ ಮಾಡಿ ಅಂತೇನೋ ಅಂದಿಲ್ಲ. ಇನ್ನ ನಮಗ್ ಹೇಳ್ಕೊಡ್ತಾರ ಅಡಿಗೆ, ಇದು ಪಲ್ಯ ಬರಲ್ಲ, ಇದು ಹೇಳ್ಕೊಡ್ತಾರ. ನನಗೆ ಇದು ಪಲ್ಯ ಬರಲ್ಲ ನೋಡ್ರಿ ಅಂತಾನ ನಾ ಪಟ್ಟನ ಹಂಗ್ ಮಾಡಿ ತೋರಿಸ್ಬಿಡ್ತಾರ ಅವ್ರು. ಏನೇ ನನಗೆ ಅಡಿಗೆ ಬರ್ಲಿಲ್ಲ ಅಂದ್ರೆ ನನಗೆ ಅದು ತಿನ್ನಂಗ ಆಗೈತ್ರಿ ಅಂದ್ರೆ ಪಟ್ಟನ ಮಾಡಿಕೊಟ್ಬಿಡ್ತಾರ. ಹಂಗೇನಿಲ್ಲ. ನೆಕ್ಸ್ಟ್ ಕ್ವಶನ್ ನಮ್ಮ ಮಮ್ಮಿಗೆ. ಈಗ ನಿಮ್ಮ ಸೊಸಿ ನಿನ್ ಜೋಡಿ ಇರಲ್ಲ, ಬೆಂಗಳೂರಾಗಿರ್ತಾವ, ಅದಕ್ಕೆ ನಿನಗೆ ಏನು ಅನ್ಸುತ್ತೆ? ನಾನು ಬಿಟ್ಟು ಅದಾರಲ್ಲ, ದೂರ ಅದಾರ, ಬೇರೆ ಅದಾರ ಅಂತ ಏನ್ರ ಅನ್ಸುತ್ತಾನು? ಏನು ಅನ್ಸಂಗಿಲ್ಲ, ದುಡಿಯಕ್ ಹೋಗ್ಯಾರ. ಇದು ಎಲ್ಲಿದ್ದಲ್ಲಿ ಚಂದ ಇದ್ರೆ ಸಾಕು. ನೀನು ಬಂದಾಗ ಒಮ್ಮೆ ಪಟಕ್ಕನ ಹೆಂಗು ಬಸ್ ಫ್ರೀ ಐತೆ, ಪಟಕ್ಕನ ಬಂದ್ಬಿಡ್ತೀನಿ, ಮತ್ ಪಟಕ್ಕನ ಮತ್ ಹೊಳಿ ಬಂದ್ಬಿಡ್ತೀನಿ. ಈಗ ನಾವ್ ಇಲ್ಲಿ ಇರಲ್ಲ, ನೀನೇ ಅಲ್ಲಿ ಬೆಂಗಳೂರಾಗ ಸೊಸಿ ಜೋಡಿ ಇರ್ಬೋದಲ್ಲ? ನಾನು ಸೊಸಿ ಜೋಡಿ ಇರ್ಬೇಕು, ಆದ್ರೆ ನಂದು ಒಂದಿಟ್ಟು ಯಾವ್ದಾರ ಕೆಲ್ಸ ಇರ್ತೀನಿ, ಅದಿಟ್ಟು ಮುಗಿಸೋಂಗ್ ಕೇಸಿದ್ರು ಬರ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ದೀಪಾಗ. ನಿನಗ ನಿಮ್ಮ ಅತ್ತಿ ಮನ್ಯಾಗಿದ್ದಾಗ ನೀ ಇವತ್ತ ನಿನಗೆ ಏನೋ ರೊಟ್ಟಿ ಏನೋ ಅಡುಗೆ ಮಾಡೋಕ್ಕಾಗಿರಲ್ಲ, ಸುಮ್ಮ ಅನ್ನ ಸಾರು ಮಾಡಿರ್ತಿ. ಅವಾಗ ಯಾಕೆ ರೊಟ್ಟಿ ಮಾಡಿಲ್ಲ, ನಾವು ರೊಟ್ಟಿ ಬೇಕು ದಿನ ನೀ ದಿನ ಒಂದು 2-3 ದಿನ ಕಂಟಿನ್ಯೂ ಹಾಗೆ ಮಾಡಿದ್ರು ಅದನ್ನೇ ಯಾಕೆ ಮಾಡಾಕತ್ತಿ, ಅದನ್ನು ತಿನ್ನಲ್ಲ, ನನಗೆ ಇದೇ ಬೇಕು ಅದೇ ಬೇಕು ಅಂತ ಏನರ ಕೇಳ್ಯಾರನ? ಇಲ್ಲ ಒಂದು ಸ್ವಲ್ಪ ಲಿಮಿಟ್ಸ್ ಇರ್ತಾವೆ, ಸಸ್ದ್ಯಾರು ಹಿಂಗೆ ಇರ್ಬೇಕು ಮನ್ಯಾಗ, ನಾವು ಹಳ್ಳ್ಯಾಗ ಇಂತಲ್ಲೆಲ್ಲ ಒಂದು ಸ್ವಲ್ಪ ನೋಡಿದಾಗ ಹಿಂಗೆ ಇರಬೇಕು, ಹಿಂಗೆ ತಿನ್ಬೇಕು ಅಂತ ಹಿಂಗೆ ಇರ್ತಾವು. ಹಿಂಗೆ ಏನ್ರ ಅದಾವನು? ಸಾಧ್ಯನೇ ಇಲ್ಲ. ಇವತ್ ನೀ ಅದೇ ಅಡಿಗೆ ಮಾಡ್ಬೇಕು, ಇದೇ ಪಲ್ಯ ಮಾಡ್ಬೇಕು, ನೀ ಮಾಡಿದ್ ನನಗೆ ಹೋಗಂಗಿಲ್ಲ ಹಂಗೆ ಅಂತ ಏನೂ ಇಲ್ಲ. ಒಂದಿನ ನನಗೆ ಆರಾಮ್ ಇರ್ಲಿಲ್ಲ ಅಂದ್ರೆ ಅವರೇ ಅಡಿಗೆ ಮಾಡ್ತಾರ. ಒಂದ್ಸತ ಎಲ್ಲ ಪೂರ ಅಡಿಗೆ ಮಾಡಿ ನನಗೆ ಚಂದಾಗ ಊಟ ಮಾಡಿಸಿ ಮತ್ತೆ ರೆಸ್ಟ್ ಮಾಡೋ ಅಂತಾರ. ಹಂಗೇನಿಲ್ಲ, ಊಟ ಅದೇ ಮಾಡಿ ಇದೇ ಮಾಡ ಅಂತ ಅನ್ನಂಗಿಲ್ಲ. ನನಗೆ ಫಸ್ಟ್ ನೀ ಏನು ಕೇಳ್ತೀನಿ ಏನು ಮಾಡ್ತೀನಿ, ಏನು ಮಾಡ್ರಿ ಅಡಿಗೆ, ನಿನಗೆ ಏನು ಇಷ್ಟ ಆಗುತ್ತೆ ಅದು ಮಾಡಂತಾರ ಅವ್ರು. ನೀನು ಏನು ತಿನ್ನಂಗಾಗತ್ತೆ ಅದೇ ಮಾಡು. ನಾವೇನು ಅದ್ಯಾಕೆ ಮಾಡಿದ್ರಿ ಇದ್ಯಾಕೆ ಮಾಡಿದ್ರಿ ಅಂತ ಕೇಳಂಗಿಲ್ಲ ಅವ್ರು. ನನಗೇನು ಇಷ್ಟ ಆಗುತ್ತೆ ಅದೇ ಮಾಡ್ರಿ, ಎಲ್ಲರೂ ಅದೇ ತಿಂತಾರೆ ಇಷ್ಟಪಟ್ಟು. ಈಗ ಬರೀ ಅತ್ತಿದೇ ಆಯ್ತು, ಸ್ವಲ್ಪ ಜನ ಕೇಳ್ತೀರಿ ನಿಮ್ಮ ಮಾವರ್ ಹೆಂಗ, ದೀಪನ್ ಜೋಡಿ ಅವ್ರ ಮಾವರ್ ಹೆಂಗಿರ್ತಾರ, ದೀಪ ಮಾವಾಗ ಹೆಂಗ್ ನೋಡ್ಕೋತಾವ, ಅದನ್ನ ಕೇಳೋಣ ಬರ್ರಿ ಸರ್ ದೀಪಾಗ. ಬರ್ರಿ. ಈಗ ಅತ್ತಿ ಹೆಂಗಂತ ಅತ್ತಿಯವ್ರ ಬಗ್ಗೆ ಎಲ್ಲ ಹೇಳಿದಿ, ನಿಮ್ಮ ಮಾವರ್ ಹೆಂಗ, ನಿಮ್ಮ ಮಾವರ್ ಏನ್ರ ಅಂತಾರೇನೋ, ಬೈತಾರೇನೋ, ಜೀವ್ ಮಾಡ್ತಾರ, ಜೀವ್ ಮಾಡಲ್ಲ, ನಿಮ್ಮ ಮಾವರಿಗೆ ನೀ ಇಷ್ಟ ಇದೆಯಾ ಸೊಸಿ ಇಲ್ಲ ಹೆಂಗ ಏನು ಎಲ್ಲ ಒಂದೇ ಕ್ವಶನ್ ಒಂದೇ ಆನ್ಸರ್ ಹೇಳ್ಬೇಕು. ಅವ್ರ ಬಗ್ಗೆ ಹೇಳ್ಬೇಕಂದ್ರ ಸ್ವಲ್ಪ ಜೋರು. ಅವ್ರು ನೋಡ ಇಂದ ಮುಂದೆ ಹಿಂಗೆ ಏನು ಇಲ್ಲ, ಅವ್ರ ಮನಸ್ನಾಗ ಒಂದು ಇಟ್ಕೊಳ್ಳೋದಿವಿ, ಮುಂದೊಂದು ಏನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಅವ್ರಿಗೆ ಏನು ಅನ್ಸುತ್ತೆ ಅದು ಹೇಳ್ತಾರ. ಮತ್ತು ಅವ್ರ ಮ್ಯಾಗ ಜೀವ ಇವ್ರ ಮ್ಯಾಗ ಜೀವ ಅದೇನು ತೋರಿಸ್ಕೊಳ್ಳೋದಿಲ್ಲ ಅವರು. ಅವರೆಲ್ಲ ಮನಸ್ನಾಗ ಇಟ್ಕೊಂಡಿರ್ತಾರ, ಮ್ಯಾಗ ಅಷ್ಟೇ ಹಂಗಿರ್ತಾರ. ಜೀವ ಅದಾರ, ಮಗಳ ಥರನ ನೋಡ್ಕೋತಾರ. ನಮ್ಗೇನು ಬೇಕು ಬೇಡ ಎಲ್ಲ ತೊಗೊಂಬರ್ತಾರೆ. ನಮಗೆ ಐಸ್ ಕ್ರೀಮ್ ಎಲ್ಲ ತಿನ್ನಾಕ ಎಲ್ಲ ನೋಡಿರ್ಬೋದು ನೀವು ಲಾಗ್ ಒಳಗೆ, ಎಲ್ಲ ವಡಪಾವ್, ಚೋಡಾ, ನಮಗೆ ಕೂಲ್ ಡ್ರಿಂಕ್ಸ್ ಎಲ್ಲ ತಂದು ಕೊಡ್ತಾರೆ. ಐಸ್ ಕ್ರೀಮ್ ಬೇಕಂದ್ರೆ ಸಣ್ಣ ಹುಡುಗರ ಜೊತೆ ಇನ್ನೂ ಐಸ್ ಕ್ರೀಮ್ ತಂದು ಕೊಡ್ತಾರೆ ನಮ್ಗೆ. ಹಂಗೇನಿಲ್ಲ, ಚಲೋ ಅದ, ಚಲೋ ನೋಡ್ಕೋತಾರ. ನೆಕ್ಸ್ಟ್ ಕ್ವಶನ್ ನಮ್ಮ ಮಮ್ಮಿಗೆ ನಮ್ಮ ಬಗ್ಗೆ. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ನಮ್ಮ ಮಮ್ಮಿಗೆ ಖುಷಿ ಆಯಿತು ಏನು ದುಃಖ ಆಯಿತು
ಏನು ನನ್ನ ಮಗ ಹಿಂಗೆ ಮಾಡಬಾರ್ದಿತ್ತು ಹಂಗೆ ಮಾಡ್ಬೇಕಿತ್ತು ಅಂತ ಅರೇಂಜ್ ಮ್ಯಾರೇಜ್ ಮಾಡಿಸ್ಬೇಕಿತ್ತು ಅಂತ ಅವ್ರಿಗೆ ಆಸೆ ಅವೆಲ್ಲ ಇರ್ತಾವೆ. ಆದ್ರೆ ಈಗ ಆಗಿದ್ದ ಸಿಚುವೇಶನ್ ಅವ್ರಿಗೆ ಏನು ಅನ್ಸುತ್ತೆ ಕೇಳು. ಹೆಂಗೆ ಅನ್ಸುತ್ತೆ ನಿನಗೆ ಈಗ ನಾ ಹಿಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ನಿನಗೆ ಇಷ್ಟ ಆಯ್ತಾ ಇಷ್ಟ ಇಲ್ಲ? ನನಗೆ ನೀವು ಬಂದು ಹೇಳಿದ್ರಲ್ಲ ಹಾಂ ಹಿಂಗ ಹಿಂಗ ಬೇಕವ ನಮ್ಗಂತ ನಾನು ಆಯ್ತಪ್ಪ ನೀವು ಮಾಡ್ಕೊರಿ ಚಲೋ ಆಯ್ತು. ಹ್ಞೂ ಈಗ ನಿಮ್ಮ ಮನ್ಸಿಗೆ ನೋವು ಕೊಡಬಾರ್ದಲ್ಲ, ಹ್ಞೂ ಅದು ಮಾಡ್ಕೊರಿಪ್ಪ ನನಗೂ ಚಲೋನೇ ಆಯ್ತು ಅಂತ ಕೇಳಿಸಿ ನಾ ಅಂದೆ. ಹ್ಞೂ ನಿನಗೇನು ಚಲೋ ಆಯ್ತು? ಹಾ ನಿನಗೇನು ಚಲೋ ಆಯ್ತು? ಸೊಸೆ ಮತ್ತು ನೀವೇ ಹುಡುಕಾಡಿ ಮಾಡ್ಕೊಂದಿರಲ್ಲ ಚಲೋನೇ ಆತಂದೆ. ಹಾಂ ಮತ್ತೆ ಎಲ್ಲಿ ನಾ ಎಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ಬೇಕಲ್ಲ. ಹಾಂ ಬುತ್ತಿ ಕಟ್ಟ ಹೋಗ್ಬೇಕು ಅನ್ನೋದೇ ಇತ್ತು ನನಗೆ. ಅಷ್ಟು ದೂರ ಎಲ್ಲಿ ಹೋಗ್ಲಿ ಇಲ್ಲೇ ಬೇಸ್ ಮಾಡ್ಕೊಂಡ್ರ ಬಿಡು ಅಂತೇಳಿ ಖುಷಿ ಆಯ್ತು ನನಗೆ. ಏನು ಬೇಜಾರಾಗಲಿಲ್ಲ ನನ್ನ ಮಗ ಹಿಂಗೆ ಯಾಕೆ ಮಾಡಿದ? ಈಗ ಯಾಕಂದ್ರ ಈಗಿನ ಕಾಲಮಾನ ಹಿಂಗ್ ಬೇರೆ ಐತಿ. ಈಗ ಅವ್ರಿಗೆ ದೂರ ಮಾಡೋದು ಇವ್ರಿಗೆ ದೂರ ಮಾಡೋದು ಮಾಡಿದ್ರಂದ್ರ ಅವ್ರಿಗೆ ಚಿತ್ರ ಹಿಂಸೆ ಮಾಡೋದು ಹಂಗ ಮಾಡ್ದೆ ಅಂದ್ರ ಮುಂದ ಅವ್ರ ಜೀವನಾನೇ ನರಕ ಆಗಿ ಹೋಗುತ್ತ. ಅವ್ರ ಇನ್ನೊಬ್ರಿಗೆ ಮಾಡ್ಕೊಳ್ಳೋದು ಅವ್ರ ಇನ್ನೊಬ್ರಿಗೆ ಮಾಡ್ಕೊಳ್ಳೋದು ಅಂದ್ರೆ ಜೀವನಾನೇ ಇದು ಆಗುತ್ತ. ಅವ್ರ ಪ್ರೀತಿ ಪ್ರೇಮ ಯಾವಾಗ ಮನಸ್ಸಿಟ್ಟಿ ಅವ್ರು ಮಾಡ್ಕೊಂಡಾರಲ್ಲ ಅದೇ ಬಾಳ ದಿಂದಿರುತ್ತ. ಅದು ಸಾವತಾನ ಪ್ರೀತಿ ಅವ್ರದ್ದು ಅಷ್ಟು ಚಂದ ಇರುತ್ತ ಅವ್ರದ್ದು. ಅದು ಒಟ್ಟು ಮರ್ಯಾಕ ಆಗಂಗಿಲ್ಲ. ಒಬ್ಬೊಬ್ರು ಮರಿತಾರ, ಅವ್ರಿಗೆ ಮರಿತಾರಲ್ಲ ಪ್ರೀತಿ ಮಾಡೋರಿಗೆ, ಅವ್ರಿಗೆ ಏನಂತಿ? ಅವರು ಅವ್ರ ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾರಿಗೆ ಇಷ್ಟಪಟ್ಟು ಜೀವನ ಮದಿ ಮಾಡ್ತಿರ್ತಾರ ನೋಡು ಅವ್ರ ನಮ್ಗ. ಅದನ್ನ ಬಿಟ್ಟು ಇನ್ನೊಂದ್ ಮಾಡಿ ಇನ್ನೊಬ್ರಿಗೆ ಸಾಯಿ ಹೊಡೆದಿ ಅವ್ರು ಹೋಗ್ತಾರಲ್ಲ ಅವ್ರ ಲೋಕದಾಗೆ ಇರಬಾರ್ದು ಅವ್ರು. ಓಕೆ, ಈಗ ಅರೇಂಜ್ ಮ್ಯಾರೇಜ್ ಮಾಡ್ಕೋತಾರಲ್ಲ ಅದನ್ನು ಚಲೋ ಏನ್ ಚಲೋ ಅಲ್ಲ? ಈಗ ಅವರು ಫಸ್ಟ್ ಮದ್ವಿ ಮಾಡ್ಕೊಂಡು ಪ್ರೀತಿ ಮಾಡ್ತಾರ. ಒಬ್ಬೊಬ್ರು ಮದ್ವಿ ಮಾಡಿಕಿತ್ ಮೊದ್ಲು ಮಾಡ್ತಾರ. ಅದು ಬಿ ಚಲೋ, ಇದು ಬಿ ಚಲೋ, ಇದು ಬಿ ಚಲೋ. ಆದ್ರ ಕೂಡೇದ್ಮೇಲೆ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಂಡು ಚಂದ ಇರ್ಬೇಕು, ಅರ್ಥ ಮಾಡ್ಕೋಬೇಕು ಇಷ್ಟ. ಇದು ಮದ್ವಿ ಆದ್ಮೇಲೆ ಜಗಳ ಮಾಡಿ ಅವ ಹಿಂಗಾದ ನೀವ ಹಿಂಗಾದಾನ ಅಂತ ಹೇಳಿ ಬಿಟ್ಟು ಹೋಗ್ಬಾರ್ದು. ಅವ್ರದ್ದು ಪ್ರೀತಿದು ಒಂದಿಟ್ಟು ನಮ್ ಮನ್ಸಿಗೆ ಇದು ನೋಡ್ಕೋಬೇಕು. ಅವ್ರದ್ದು ಅರ್ಥ ಮಾಡ್ಕೋಬೇಕು. ಹೆಣ್ಣು ಬಿ ಅರ್ಥ ಮಾಡ್ಕೋಬೇಕು, ಗಂಡು ಬಿ ಅರ್ಥ ಮಾಡ್ಕೋಬೇಕು ಹೆಂಗಿರ್ತದ ಅಂತ ಹೇಳಿ. ಯಕ್ದುಮ್ ಪಟಕ್ ನಾವ್ ಬಿಡ್ಬಾರ್ದು. ಈಗ ನಮ್ದೆಲ್ಲ ಮುಗೀತು. ಇನ್ ಅತ್ತಿ ಸೊಸಿ ಅಂದ್ರ ಅತ್ತಿ ಸೊಸಿ ಇಬ್ರೇ ಇಲ್ಲ, ಸೊಸಿ ಇಬ್ರು ಅದಾರ ನಮ್ಮ ಮಮ್ಮಿಗೆ. ಇಕ್ಕಿ ಅಷ್ಟೇ, ಇಕ್ಕಿನ ಜೋಡಿ ಅಷ್ಟೇ ಹಂಗಿರ್ತಾರೋ ಏನ್ ನಮ್ಮ ವೈನಿ ಜೋಡಿನೂ ಹಂಗಿರ್ತಾರೋ? ಆ ಸೊಸಿ ಹಂಗ ಈ ಸೊಸಿ ಹಂಗ ಅಂತ ಹೆಚ್ಚು ಕಮ್ಮಿ ಭೇದ ಭಾವ ಮಾಡ್ತಾರ ಏನ್? ಅವ್ರ ಮನಸ್ಸೊಳಗೆ ಏನೈತಿ ಹೆಂಗ ಏನು ಹೇಳು. ನಿನ್ ದೊಡ್ಡ ಸೊಸಿ ಬಗ್ಗೆ ಹೇಳು. ನಾನ್ ದೊಡ್ಡ ಸೊಸಿ ಬಗ್ಗೆ ಹೇಳ. ನನಗ ದೊಡ್ಡ ಸೊಸಿ ಬಿ ಅಷ್ಟ, ಸಣ್ಣ ಸೊಸಿ ಬಿ ಅಷ್ಟ. ಆದ್ರ ಭೇದ ಭಾವನ ಅನ್ನೋದು ಏನು ಇಲ್ಲೇ ಇಲ್ಲ ನನಗ. ಆಕಿ ಬಿ ಚಂದ ಅದಾಳ ನನಗ. ಆಕಿನೂ ಚಂದ ನೋಡ್ಕೋತಾಳ, ಈಕಿನೂ ಚಂದ ನೋಡ್ಕೋತಾಳ. ನನಗೆ ಯಾವಾಗ ಏನು ನನಗ್ ಸರದ್ ಕೂದ್ರ ಅಂತ ಅನ್ನೋದಿಲ್ಲ ಅವ್ರು. ನಾ ಏನಾರು ಇದನ್ನ ಮಾಡುವ ಅಂತಂದ್ರ ಹ್ಞೂ ಅಂತಾಳ. ಈಗ ನನಗ್ ಆಗಂಗಿಲ್ಲ ಅಂತಂದ್ರ ಆಯ್ತು ಹೇಳವ ನಾ ಮಾಡ್ತೀನಿ ಬಿಡು ಅಂತೀನಿ. ಇಷ್ಟ ನಮ್ದು ಕೆಲಸ. ಚಲೋ ಅದಾಳ, ಆಕಿನೂ ಚಲೋ ಅದಾಳ, ಈಕಿನೂ ಚಲೋ ಅದಾಳ. ನನ್ ದೊಡ್ಡ ಮಗ ಬಿ ಚಲೋ ಅದಾನ, ಸಣ್ಣ ಮಗ ಬಿ ಚಲೋ ಅದಾನ. ಸಣ್ಣ ಮಗ ಚಲೋ ಇಲ್ಲ, ಸಣ್ಣ ಮಗ ಬಿ ಚಲೋ ಅದಾನ, ದೊಡ್ಡ ಮಗ ಬಿ ಚಲೋ ಅದಾನ. ಸಣ್ಣ ಮಗ ಚಲೋ ಇಲ್ಲ, ಸಣ್ಣ ಮಗ ಏನ್ ಮಾಡ್ಯ ನನಗ್ ಚಲೋ ಇಲ್ಲ. ಯಾಕ ಚಲೋ ಇಲ್ಲ? ಈ ವಿಡಿಯೋ ಮಾಡಿದ್ದ ಉದ್ದೇಶ ಇಷ್ಟೇ, ಒಂದು ಸ್ವಲ್ಪ ಜನಕ್ಕೆ ಕ್ಲಾರಿಟಿ ಕೊಡಕ್ಕೆ, ಒಂದು ಸ್ವಲ್ಪ ಜನಕ್ಕೆ ಇನ್ಸ್ಪೈರ್ ಆಗಲಿ, ಏನರ ಗೊತ್ತಾರಾಗಲಿ. ಯಾಕಂದ್ರೆ ನಮ್ಗೆ ಭಾಳ ಜನ ನಾವು 3 ಮಂದಿ ಎಲ್ಲರೂ ಹೋದಾಗ ಮೀಟ್ ಆದಾಗ ಅವ್ರಿಗೆ ಜಾಸ್ತಿ ಹೇಳ್ತಾರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ. ಅತ್ತಿ ಸೊಸಿ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಒಂದು ಸ್ವಲ್ಪ ಜಗಳ ಜೂಟಿ, ಅತ್ತೆ ಅಂದ್ರೆ ಸೊಸಿಗೆ ಇದು ಮಾಡೋದು ಅಂತ ಎಲ್ಲರೂ ಅಲ್ಲ, ಹಿಂಗೊಂದು ಸ್ವಲ್ಪ ಅದಾವ ಮೊದಲಿಂದನೂ. ಅವು ನಮ್ಮ ಕಡೆ ಹೆಂಗಂತ ಅಷ್ಟೇ ತೋರಿಸಿದ್ವಿ. ಹಂಗಿರೋಕಿನ ಹಿಂಗಿರೋದು ಚಲೋ. ಹಂಗಿದ್ರೆ ಏನು ಸಾಧಿಸಲ್ಲ, ಹಿಂಗಿದ್ರು ಏನೂ ಸಾಧಿಸಲ್ಲ. ಹಂಗಿಗೆ ಒಬ್ರು ಮನ್ಸಿಗೆ ನೋವು ಮಾಡೋದು ಯಾಕಂತ. ಹಂಗಿದ್ರೆ ಅವರು ಚಂದ ಇರ್ತಾರೆ, ಇವರು ಚಂದ ಇರ್ತಾರೆ, ಇವ್ರಿಗೂ ಟೆನ್ಷನ್ ಇರಲ್ಲ, ಅವ್ರಿಗೂ ಟೆನ್ಷನ್ ಇರಲ್ಲ, ಇಬ್ಬರು ನಗ್ತಿರ್ತಾರೆ, ಇಬ್ಬರು ಆರಾಮಿರ್ತಾರಂತ ಒಂದು ಉದ್ದೇಶಕ್ಕೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಇದು, ನಮ್ಮ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಇದರಿಂದ ನಾವು ಯಾರಿಗೂ ಏನೋ ಹಿಂಗಿರ್ರಿ ಅಂತ ಹಂಗಿರ್ರಿ ಅಂತ ಹೇಳಾಯ್ತು. ನಮ್ಮ ಫ್ಯಾಮಿಲಿ ಹೆಂಗೈತಿ, ನಮ್ಮ ಮನೆಯಾಗ ಹೆಂಗದಾರ, ನಾವು ಹೆಂಗದೀವಿ, ನಮ್ಮ ಒಪಿನಿಯನ್ ಏನೈತಿ ಅಷ್ಟೇ ಹೇಳಿವಿ. ಮತ್ತು ಯಾವುದೇ ಉದ್ದೇಶ ಏನೂ ಇಲ್ಲ. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಅತ್ತಿ ಸೊಸಿ ಜೊತೆ. ನೆಕ್ಸ್ಟ್ ವಿಡಿಯೋ ಏನು ಬರುತ್ತಂತ ಒಂದು ಸ್ವಲ್ಪ ಕಾಯ್ತೀರಿ, ಅದು ಪ್ಲ್ಯಾನ್ ಐತಿ.
ನೆಕ್ಸ್ಟ್ ವಿಡಿಯೋ ಒಂದು ಸ್ವಲ್ಪ ಏನೈತೆ ಒಂದು ಸ್ವಲ್ಪ ಶಾಕಿಂಗ್ ಇರುತ್ತೆ ಅಷ್ಟೇ. ಗೈಸ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್. ಸುಸ್ತಾತೇನ ಇಲ್ಲಪ್ಪ ಮತ್ತೆ ಯಾಕೆ ಬಾಯ್ ಏನಾಗಿದೆ. ಓಕೆ ಗೈಸ್ ಬಾಯ್.